ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಪ್ರಕಟಣೆ ಇದೆ. ಇದೇ ಬರುವ ಜುಲೈ 21ರಿಂದ ಪಾಂಚಜನ್ಯ IAS ನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಇಲ್ಲಿ ವಾಟ್ಸಪ್ ನಂಬರ್ ಅನ್ನು ಸಹ ಕೊಟ್ಟಿದ್ದೇವೆ. ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಇದೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿ ಬೇಕಾದ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು ಇವತ್ತಿನ ಮುಖ್ಯ ವಿಷಯಗಳನ್ನು ನೋಡ್ತಾ ಹೋದ್ರೆ, ಮೊದಲನೇದು, India criticized Western double standards after the US proposed a bill to impose steep duties on countries like India buying Russian oil, with NATO also warning India to reduce Russian imports or face trade penalties. ಇದೇ ಚಾನೆಲ್ನಲ್ಲಿ ನಾವು ವಿಷನ್ ಮ್ಯಾಗಝಿನ್ ಅನಾಲಿಸಿಸ್ ಅನ್ನು ಸಹ ಹಾಕ್ತೇವೆ. ಅದನ್ನು ಸಹ ಕನ್ನಡದಲ್ಲಿ ಮಾಡ್ತಾ ಇರ್ತೇವೆ. ಲೈವ್ ಆಗಿ ಬರ್ತಾ ಇರುತ್ತೆ, ನೀವು ಚೆಕ್ ಮಾಡಬಹುದು. ಇವತ್ತಿನ ವಿಷನ್ ಮ್ಯಾಗಝಿನ್ ಎಂಡ್ ಮಾಡಬೇಕಾದ್ರೆ ಕೆಲವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ನೋಡಿದವರಿಗೆ ಗೊತ್ತಿರುತ್ತೆ. ಅಂತಂದ್ರೆ ಅಮೆರಿಕ ಈಗ ಬೇರೆ ಬೇರೆ ದೇಶಗಳಲ್ಲಿ, ಅಂತಂದ್ರೆ ಆ ದೇಶಗಳ ಮೇಲೆ ಇಂಡೈರೆಕ್ಟ್ ಆಗಿ ಸೆಕೆಂಡರಿ ಸ್ಯಾಂಕ್ಷನ್ಸ್ ಅಂತ ನೋಡಿದ್ವಿ, ಅಥವಾ ಸೆಕೆಂಡರಿ ಟ್ಯಾರಿಫ್ ಆ ಥರ ಸಹ ಮೊನ್ನೆ ಒಂದ್ಸರಿ ಡಿಸ್ಕಸ್ ಮಾಡಿದ್ವಿ, ನೆನಪಿರಬಹುದು ನಿಮ್ಗೆ. ರಷ್ಯಾದ ಮೇಲೆ ಮಾತ್ರ ಸ್ಯಾಂಕ್ಷನ್ ಹಾಕೋದಲ್ಲದೆ ರಷ್ಯಾದ ಜೊತೆ ಬೇರೆ ಬೇರೆ ದೇಶಗಳು ಸಹ ವ್ಯಾಪಾರವನ್ನು ನಡೆಸ್ತಾ ಇರುತ್ತವೆ, ಅವರ ಮೇಲೂ ಸ್ಯಾಂಕ್ಷನ್ ಹಾಕ್ಲಿಕ್ಕೆ ಮುಂದಾಗಿದೆ ಅಮೆರಿಕ. ಹಾಗಾಗಿ ಇದು ಭಾರತಕ್ಕೆ ಒಪ್ಪಿಗೆ ಆಗಿಲ್ಲ. ಇದನ್ನ ದ್ವಂದ್ವ ನೀತಿ ಅನುಸರಿಸ್ತಾ ಇವೆ ಪಾಶ್ಚಿಮಾತ್ಯ ದೇಶಗಳು. ಅದರಲ್ಲಿ US ಗೆ ಹೇಳ್ತಾ ಇದೆ ಭಾರತ. ಅಂತಂದ್ರೆ ಒಂದ್ ಕಡೆ ನಮ್ಮ ಜೊತೆ ಚೆನ್ನಾಗಿ ವ್ಯವಹಾರ ನಡೆಸ್ತಾ ಇರುತ್ತವೆ, ಇನ್ನೊಂದ್ ಕಡೆ ರಷ್ಯಾದ ಜೊತೆ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳುತ್ತೆ ಅಮೆರಿಕ. ಹಾಗಾಗಿ ರಷ್ಯಾದಿಂದ ನಾವು ತೈಲವನ್ನ ಖರೀದಿಸ್ತಾ ಇರ್ತೇವೆ. ಈಗ ನಮ್ಗೆ ಅದು ಟ್ಯಾರಿಫ್ಗಳು ಅಥವಾ ಅದರಿಂದ ಏನಾದರೂ ಪರಿಣಾಮಗಳು ಉಂಟಾಗಬಹುದು. ಅದೇ ರೀತಿ ನ್ಯಾಟೋ ಇದೇನ್ ಮಾಡ್ತಾ ಇದೆ, ರಷ್ಯಾದ ಆಮದುಗಳನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಭಾರತಕ್ಕೆ ಎಚ್ಚರಿಕೆ ನೀಡ್ತಾ ಇದೆ. ಅಂದ್ರೆ ಈ ತರಹದ ಏರುಪೇರುಗಳು ಅಥವಾ ಏರಿಳಿತಗಳು ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಆಗ್ತಾನೆ ಇರುತ್ತೆ. ಕೆಲವು ದಿನ ನಡೆಯುತ್ತೆ, ಇನ್ನು ಮತ್ತು ಹೊಸದು ಯಾವ್ದಾದ್ರು ಒಂದು ವಿಷಯ ಬಂದಾಗ ಹಿಂದಕ್ಕೆ ಸರಿಯುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇನ್ನು ರಷ್ಯನ್ ಸ್ಯಾಂಕ್ಷನ್ಸ್ ಆಕ್ಟ್ 2025 ಇದೇನು ಪ್ರಪೋಸ್ ಮಾಡಿರುವಂತ US ಬಿಲ್ ಇದು. ರಷ್ಯನ್ ಸ್ಯಾಂಕ್ಷನ್ಸ್ ಆಕ್ಟ್ 2025 seeks to impose up to 500% tariff and secondary sanctions on countries trading with Russia in energy products, aiming to pressure Russia over the Ukraine war. ಅಮೆರಿಕದ ಮುಖ್ಯ ಉದ್ದೇಶ ಏನಂತಂದ್ರೆ, ಈಗ ಯುಕ್ರೇನ್ ವಾರ್ ಅನ್ನ ರಷ್ಯಾ ಮುಂದೆ ಒಂದು ನಿಲ್ಲಿಸಬೇಕು. ಅದು ರಷ್ಯಾದ ಮೇಲೆ ಒತ್ತಡವನ್ನ ತಂದು ಹೇಗಾದ್ರೂ ಮಾಡಿ ಇದನ್ನ ರಷ್ಯಾದ ಹತ್ರನೇ ಮಾಡಿಸ್ಬೇಕು ಅಂತ ಅಮೆರಿಕ ಕಾಯ್ತಾ ಇದೆ, ಒತ್ತಡ ಹೇರ್ಲಿಕ್ಕೆ. ಹೀಗಾಗಿ ತಾನು ಹೊಸ ಒಂದು ಕಾಯ್ದೆಯನ್ನ ರಷ್ಯನ್ ವಸ್ತುಗಳ ಮೇಲಿನ ನಿರ್ಬಂಧಕ್ಕೆ ಸಂಬಂಧಪಟ್ಟ ಹಾಗೆ ತರಲಿಕ್ಕೆ ಅಮೆರಿಕ ನೋಡ್ತಾ ಇದೆ. ಅದು ರಷ್ಯಾದ ಮೇಲೆ ಮಾತ್ರ ಅಲ್ಲ, ರಷ್ಯಾದ ಜೊತೆ ಬೇರೆ ಬೇರೆ ದೇಶಗಳು ವ್ಯಾಪಾರ ನಡೆಸ್ತಾ ಇವೆ, ಅವರ ಮೇಲೂ ಸಹ 500% ಸುಂಕವನ್ನ ಅಥವಾ ದ್ವಿತೀಯಕ ನಿರ್ಬಂಧಗಳು, ಸೆಕೆಂಡರಿ ಸ್ಯಾಂಕ್ಷನ್ ಅಂತ ಹೇಳ್ತೇವೆ, ಅದನ್ನ ಸಹ ವಿಧಿಸಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಸೆಕೆಂಡರಿ ಸ್ಯಾಂಕ್ಷನ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಆದ್ರೂ ಒಂದ್ಸಾರಿ ಕೇಳಿ. ದೀಸ್ ಆರ್ ಪೆನಾಲ್ಟೀಸ್ ಇಂಪೋಸ್ಡ್ ಬೈ ಒನ್ ಕಂಟ್ರಿ ಆನ್ ಥರ್ಡ್ ಪಾರ್ಟಿ ನೇಷನ್ಸ್ ಆರ್ ಫರ್ಮ್ಸ್ ದಟ್ ಡೂ ಬಿಸ್ನೆಸ್ ವಿತ್ ಅ ಸ್ಯಾಂಕ್ಷನ್ ಕಂಟ್ರಿ. ಎ ಅಂತ ಒಂದು ಕಂಟ್ರಿ ಇರುತ್ತೆ, ಬಿ ಅಂತ ಇನ್ನೊಂದು ಕಂಟ್ರಿ ಇರುತ್ತೆ, CDEA ಅಂತ ಬೇರೆ ಬೇರೆ ಕಂಟ್ರೀಸ್ಗಳು ಇರುತ್ತವೆ. ಈ ಎ ಅನ್ನೋ ಕಂಟ್ರಿ ಮತ್ತೆ ಬಿ ಅನ್ನೋ ಕಂಟ್ರಿ ಮಧ್ಯದಲ್ಲಿ ವೈಷಮ್ಯಗಳು ಇರುತ್ತೆ ಅಂತ ಇಟ್ಕೊಳ್ಳಿ. ಆಗ ಎ ಅನ್ನೋದು ಬಿ ಮೇಲೆ ನಿರ್ಬಂಧಗಳನ್ನ ವಿಧಿಸುತ್ತೆ. ಬಿ ಇನ್ನೂ ಸಹ ಬಗ್ಲಿಲ್ಲ ಅಂತಂದ್ರೆ ಬಿ ಜೊತೆ ಈ CDE ಕಂಟ್ರೀಸ್ಗಳೆಲ್ಲ ವ್ಯಾಪಾರ ಮಾಡ್ತಿರ್ತಾವಲ್ವಾ, ಅವುಗಳ ಮೇಲೂ ಎ ಅನ್ನೋದು ನಿರ್ಬಂಧಗಳನ್ನ ವಿಧಿಸ್ತಾ ಹೋಗುತ್ತೆ. ಅಂತಂದ್ರೆ ಫಸ್ಟ್ ನೇರವಾಗಿ ವಿಧಿಸಿದ್ರೆ ಅದು ಬಿ ಮೇಲೆ, ಸೆಕೆಂಡರಿ ಅಂತಂದ್ರೆ ಈ ಬಿ ಜೊತೆಗೆ ವ್ಯಾಪಾರ ಮಾಡ್ತಾ ಇರುವಂತ ಬೇರೆ ಕಂಟ್ರೀಸ್ಗಳ ಮೇಲೆ. ಆಫನ್ ಯೂಸ್ಡ್ ಬೈ ದಿ US to expand the impact of its primary sanctions globally. ಅಂದ್ರೆ ಹೆಚ್ಚಾಗಿ ಇದನ್ನೆಲ್ಲ ಮಾಡೋದು US. ತನ್ನ ಪ್ರಾಥಮಿಕ ನಿರ್ಬಂಧಗಳು, ಪ್ರೈಮರಿ ಸ್ಯಾಂಕ್ಷನ್ ಅಂತಂದ್ರೆ ಒಂದು ದೇಶದ ಮೇಲೆ, ಅದು ಎಲ್ಲಾ ಕಡೆ ಅಪ್ಲೈ ಆಗ್ಬೇಕು, ಎಲ್ಲಾ ದೇಶಗಳಲ್ಲೂ ತನ್ನ ಒಂದು ಪರಿಣಾಮವನ್ನ ಬೀರ್ಬೇಕು ಅಂತ US ಕಾಯ್ತಾ ಇರುತ್ತೆ. ಮುಂದಿನ ವಿಷಯ ನೋಡಿ, ದ ಇಂಡಿಯನ್ ಆರ್ಮಿ ಸಕ್ಸಸ್ಫುಲಿ ಟೆಸ್ಟೆಡ್ ಆಕಾಶ್ ಪ್ರೈಮ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಇನ್ ಲಡಾಖ್ ಎಟ್ ಓವರ್ 15,000 feet, ಎನ್ಹಾನ್ಸಿಂಗ್ ಇಂಡಿಯಾಸ್ ಇಂಡಿಜಿನಸ್ ಏರ್ ಡಿಫೆನ್ಸ್ ಕೆಪಾಬಿಲಿಟಿ ಇನ್ ಹೈ ಆಲ್ಟಿಟ್ಯೂಡ್ ಕಾಂಬ್ಯಾಟ್ ಝೋನ್ಸ್. ಭಾರತೀಯ ಸೇನೆ ಏನ್ ಮಾಡಿದೆ, ಲಡಾಖ್ನಲ್ಲಿ ಸುಮಾರು 15,000 ಅಡಿ ಎತ್ತರದಲ್ಲಿ ಆಕಾಶ್ ಪ್ರೈಮ್ ಸರ್ಫೇಸ್ ಟು ಏರ್, ಇದು ಮೇಲ್ಮೈ ಅನ್ನೋಕ್ಕಿಂತ ಭೂಮಿಯಿಂದ ಸರ್ಫೇಸು ಏರ್, ಆಕಾಶಕ್ಕೆ ಹೋಗುವಂತಹ ಮಿಸೈಲ್ ಸಿಸ್ಟಮ್ ಅನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ್ದಾರೆ. ಅದರಲ್ಲೂ ಈಗ ಎತ್ತರದ ವಲಯ ನೋಡಿ, 15,000 feet ಅಂತ, ಅಷ್ಟು ಎತ್ತರದ ವಲಯದಲ್ಲೂ ಸಹ ನಮ್ಮ ರಕ್ಷಣಾ ಸಾಮರ್ಥ್ಯ ಅಷ್ಟು ಚೆನ್ನಾಗಿದೆ, ವಾಯು ರಕ್ಷಣಾ ಸಾಮರ್ಥ್ಯ ಅಂತ ಇದು ಪ್ರೂವ್ ಮಾಡುತ್ತೆ.
ಆಕಾಶ್ ಪ್ರೈಮ್ ಅಂತಂದ್ರೆ ಇಟ್ ಇಸ್ ಆನ್ ಅಪ್ಗ್ರೇಡೆಡ್ ಆಲ್ ವೆದರ್ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್. ಅಂದ್ರೆ ಎಲ್ಲಾ ಹವಾಮಾನಕ್ಕೂ ಸೂಕ್ತವಾಗಿರುತ್ತೆ. ಆಲ್ ವೆದರ್ ಮತ್ತೆ ಮಧ್ಯಮ ಶ್ರೇಣಿದು ಸರ್ಫೇಸ್ ಟು ಏರ್ ಮಿಸೈಲು. ಡೆವಲಪ್ಡ್ ಬೈ, ಯಾರು ಡೆವಲಪ್ ಮಾಡಿರೋದು? DRDO. ಡಿಸೈನ್ ಟು ಇಂಟರ್ಸೆಪ್ಟ್ ಹೈ ಸ್ಪೀಡ್ ಏರಿಯಲ್ ಥ್ರೆಟ್ಸ್ ವಿತ್ ಇಂಪ್ರೂವ್ಡ್ ಅಕ್ಯುರಸಿ ಅಂಡ್ ಪರ್ಫಾರ್ಮೆನ್ಸ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್. ಮುಖ್ಯವಾಗಿ ನಿಖರತೆ ಇನ್ನೂ ಸುಧಾರಿಸಿದ್ದಾರೆ. ತುಂಬಾ ಬೇರೆ ಬೇರೆ ಕ್ರಿಟಿಕಲ್ ಕಂಡೀಷನ್ಗಳಲ್ಲಿ ಸಹ ಉತ್ತಮ ಕಾರ್ಯಕ್ಷಮತೆಯನ್ನು ಇಟ್ಕೊಂಡು ಬಹಳ ಉತ್ತಮ ವೇಗವನ್ನು ಸಹ ವರ್ಧಿಸಿಕೊಂಡು ವೈಮಾನಿಕ ಅಪಾಯಗಳನ್ನು ತಡಿಲಿಕ್ಕೆ ಇದನ್ನ ವಿನ್ಯಾಸಗೊಳಿಸಿದ್ದಾರೆ. ಇನ್ನು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್, SFC ಅಂತ ಕರೀತೇವೆ, ಪಾರ್ಟ್ ಆಫ್ ಇಂಡಿಯಾಸ್ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ. ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್ ಅಂಡ್ ಆಪರೇಟಿಂಗ್ ದಿ ಕಂಟ್ರೀಸ್ ನ್ಯೂಕ್ಲಿಯರ್ ಆರ್ಸೆನಲ್ ಅಂಡ್ ಕಂಡಕ್ಟಿಂಗ್ ಟೆಸ್ಟ್ ಆಫ್ ಸ್ಟ್ರಾಟಜಿಕ್ ಮಿಸೈಲ್ಸ್ ಲೈಕ್ ಪೃಥ್ವಿ-2, ಅಗ್ನಿ-1. ಅಂತಂದ್ರೆ ಏನಿದು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಅಂತಂದ್ರೆ? ಇದರ ರೆಸ್ಪಾನ್ಸಿಬಿಲಿಟಿ ನೋಡಿ, ಇದೇನ್ ಮಾಡುತ್ತೆ? ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿರ್ವಹಿಸೋದು ಮತ್ತೆ ಈ ಕ್ಷಿಪಣಿಗಳ ಪರೀಕ್ಷೆಗಳನ್ನು ನಡೆಸೋದು, ಅದರ ಜವಾಬ್ದಾರಿ ಯಾವ್ದ್ರದ್ದಾಗಿರುತ್ತೆ? ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್. ಇನ್ನೊಂದು ವಿಷಯ ಆಯ್ತು ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆ. ಸುಪ್ರೀಂ ಕೋರ್ಟ್ ರಿವರ್ಸ್ಡ್ ಇಟ್ಸ್ ಓನ್ 2024 ರೂಲಿಂಗ್ ಅಂಡ್ ಗ್ರಾಂಟೆಡ್ ಕಸ್ಟಡಿ ಆಫ್ ಎ 12-year-old ಬಾಯ್ ಟು ಹಿಸ್ ಮದರ್ ಆಫ್ಟರ್ ನ್ಯೂ ಎವಿಡೆನ್ಸ್ ಶೋಡ್ ದಿ ಚೈಲ್ಡ್ ವಾಸ್ ಸಫರಿಂಗ್ ಫ್ರಮ್ ಸಿವಿಯರ್ ಆಂಗ್ಸೈಟಿ ಡ್ಯೂ ಟು ಸಪರೇಷನ್. ಏನು ಪ್ರಕರಣ ಅಂತಂದ್ರೆ 2024ರಲ್ಲಿ ಒಂದು ಪ್ರಕರಣದಲ್ಲಿ, ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಒಬ್ಬ ಹುಡುಗ ಇದ್ದ, ಯಾವಾಗ ಚಿಕ್ಕವನಿದ್ದ ಇರೋದ್ರಿಂದಾಗಿ ತಾಯಿ ಮತ್ತೆ ತಂದೆ ಬೇರೆ ಬೇರೆ ಆಗಿದ್ರು, ಡಿವೋರ್ಸ್ ತಗೊಂಡು. ಆ ಹುಡುಗ ಯಾರ ಜೊತೆ ಇರಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಪ್ರಕರಣ ಇತ್ತು. ಆವಾಗ ಸುಪ್ರೀಂ ಕೋರ್ಟು ತಾಯಿ ಫಾರಿನ್ಗೆ ಹೋಗ್ತಾ ಇದ್ದಾಳೆ, ಹಾಗಾಗಿ ಅಲ್ಲಿ ಹೋದ್ರೆ ಆ ಹುಡುಗ ಒಳ್ಳೆ ರೀತಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗದೆ ಇರಬಹುದು ಅಂತ ತಂದೆಯ ಜೊತೆ ಇರಲಿಕ್ಕೆ ಆದೇಶವನ್ನು ಕೊಟ್ಟಿತ್ತು. ಆದ್ರೆ ಅದಾದ್ಮೇಲೆ ಈ 1 ವರ್ಷ ಆ ಹುಡುಗ ತಂದೆಯ ಜೊತೆ ಇದ್ದಾಗ ಅವನಲ್ಲಿ ಜಾಸ್ತಿ ಆಂಗ್ಸೈಟಿ, ಆತಂಕ, ತಾಯಿಯಿಂದ ಬೇರ್ಪಟ್ಟಿರೋದ್ರಿಂದ ಬಹಳ ದುಃಖ ಕಾಡ್ತಾ ಇದೆ ಅಂತ ಬೇರೆ ಬೇರೆ ಪುರಾವೆಗಳು ಸಿಕ್ಕಿದೆ. ಅಂತಂದ್ರೆ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ. ಈಗ ತಾಯಿ ಮತ್ತೆ ಬಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಈಗೇನ್ ಹೇಳ್ತಾ ಇದೆ? ಇಲ್ಲಿ ನಾವು ಹಿಂದಿನ ವರ್ಷ ಹೇಳಿದ ತಪ್ಪು, 2024ರಲ್ಲಿ ನಾವು ಹೇಳಿದ ತಪ್ಪು, ಅದನ್ನ ಹಿಂತೆಗೆದುಕೊಳ್ತಾ ಇದ್ದೇವೆ. ಈಗ ಮತ್ತೆ ಅವನ ಪಾಲನೆಯನ್ನ ತಾಯಿಗೆ ನೀಡ್ತಾ ಇದೆ. ಯಾಕಂತಂದ್ರೆ ಈಗ ಆ ಮಗು ಬೇರ್ಪಟ್ಟಿರೋದ್ರಿಂದ ಬಹಳ ಆಂಗ್ಸೈಟಿಯಿಂದ ಬಳಲ್ತಾ ಇದೆ, ಆತಂಕದಿಂದ ಅಂತೆಲ್ಲ ಹೊಸ ಪುರಾವೆಗಳು ಸಿಕ್ಕಿದೆ. ಇನ್ನು ರಿವ್ಯೂ ಪೆಟಿಷನ್ ಇನ್ ಸುಪ್ರೀಂ ಕೋರ್ಟ್, ಮರುಪರಿಶೀಲನಾ ಅರ್ಜಿ ಅಂತ ಸಲ್ಲಿಸಬಹುದು. ಇಟ್ ಇಸ್ ಅ ಲೀಗಲ್ ರಿಕ್ವೆಸ್ಟ್ ಟು ದಿ ಸುಪ್ರೀಂ ಕೋರ್ಟ್ ಟು ರೀ-ಎಕ್ಸಾಮೈನ್ ಇಟ್ಸ್ ಓನ್ ಫೈನಲ್ ಜಡ್ಜ್ಮೆಂಟ್. ಸುಪ್ರೀಂ ಕೋರ್ಟಿನ ತೀರ್ಪನ್ನೇ ಮತ್ತೆ ಮರುಪರಿಶೀಲಿಸಿ ಅಂತ ಕೋರುವಂತಹ ಒಂದು ಕಾನೂನುಬದ್ಧ ವಿನಂತಿ ಇದು. ಅಲೌಡ್ ಅಂಡರ್ ಆರ್ಟಿಕಲ್ 137, 137ನೇ ವಿಧಿ ಅಡಿಯಲ್ಲಿ ಇದನ್ನ ಅಲೋ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ 137ನೇ ವಿಧಿ. ಇನ್ ಕೇಸಸ್ ಆಫ್ ಅಪರೆಂಟ್ ಎರರ್, ನ್ಯೂ ಎವಿಡೆನ್ಸ್ ಆರ್ ವೈಲೇಷನ್ ಆಫ್ ನ್ಯಾಚುರಲ್ ಜಸ್ಟಿಸ್. ಅಂತಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ, ಉದಾಹರಣೆಗೆ ಒಂದು ದೋಷ ಇರಬಹುದು ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನಲ್ಲಿ, ಅಥವಾ ಹೊಸ ಪುರಾವೆ ಸಿಕ್ಕಿರಬಹುದು, ಯಾವುದೋ ಒಂದು ಹೊಸ ಪ್ರೂಫ್ ಸಿಕ್ಕಿ ಹಳೆಯ ಒಂದು ತೀರ್ಮಾನ, ಅವರ ಒಂದು ಜಡ್ಜ್ಮೆಂಟ್ ತಪ್ಪು ಅಂತ ಪುರಾವೆ ಸಿಕ್ಕಿರಬಹುದು. ಅಥವಾ ನ್ಯಾಚುರಲ್ ಜಸ್ಟಿಸ್ಗೆ, ನೈಸರ್ಗಿಕ ನ್ಯಾಯ ಅಂತ ನೀವು ಪೊಲಿಟಿಲಿ ಕೇಳಿರ್ತೀರಿ, ಅಲ್ಲಿ ಬೇರೆ ಬೇರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಇರುತ್ತೆ, ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಬರುತ್ತೆ, ನ್ಯಾಚುರಲ್ ಜಸ್ಟಿಸ್ ಅಂತ ಕೆಲವೊಂದು ಟರ್ಮ್ಗಳು ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಅಲ್ಲಿ ಕಲಿತೀರಿ. ಹಾಗಾಗಿ ನ್ಯಾಚುರಲ್ ಜಸ್ಟಿಸ್ಗೆ ಅದು ಉಲ್ಲಂಘನೆ ಆದ್ರೂ ಸಹ ಮತ್ತೆ ಇದನ್ನ ಮರುಪರಿಶೀಲಿಸಿ ಅಂತ ಸುಪ್ರೀಂ ಕೋರ್ಟ್ಗೆ ನಾವು ಅರ್ಜಿನ ಸಲ್ಲಿಸಬಹುದು. ಇನ್ನು ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಚೈಲ್ಡ್ ಪ್ರಿನ್ಸಿಪಲ್, ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಇಲ್ಲಿ? ಮಗುವಿನ ಉತ್ತಮ ಹಿತಾಸಕ್ತಿನ ನಾವು ಕನ್ಸಿಡರ್ ಮಾಡಿ ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೇವೆ ಅಂತ ಹೇಳಿದೆ. ಹಾಗಾದ್ರೆ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಚೈಲ್ಡ್ ಅಂತಂದ್ರೆ ಏನು? ಲೀಗಲ್ ಸ್ಟ್ಯಾಂಡರ್ಡ್ ಯೂಸ್ಡ್ ಇನ್ ಕಸ್ಟಡಿ ಕೇಸಸ್. ಅಂದ್ರೆ ಬೇರೆ ಬೇರೆ ಕಾನೂನು ಪ್ರಕರಣಗಳಲ್ಲಿ ಇದನ್ನ ಒಂದು ಕಾನೂನು ಮಾನದಂಡವಾಗಿ ಉಪಯೋಗಿಸ್ತಾರೆ. ಫೋಕಸಿಂಗ್ ಆನ್ ಎಮೋಷನಲ್ ವೆಲ್ಬೀಯಿಂಗ್, ಮೆಂಟಲ್ ಹೆಲ್ತ್ ಕೇರ್, ಎನ್ವೈರ್ಮೆಂಟ್ ಅಂಡ್ ಓವರ್ ಆಲ್ ಡೆವಲಪ್ಮೆಂಟ್ ರಾದರ್ ದೆನ್ ಜಸ್ಟ್ ಬಯೋಲಾಜಿಕಲ್ ಟೈಸ್. ಅಂದ್ರೆ ಮಗು ಯಾರ ಜೊತೆಗಿದ್ರೆ ಅದರ ಸಮಗ್ರ ಬೆಳವಣಿಗೆ, ಭಾವನಾತ್ಮಕವಾಗಿ ಅದು ಕ್ಷೇಮದಿಂದ ಇರುತ್ತಾ, ಅದರ ಯೋಗಕ್ಷೇಮ ಯಾವ ರೀತಿ ಇರುತ್ತೆ, ಮಾನಸಿಕ ಬೆಳವಣಿಗೆ ಯಾವ ರೀತಿ ಇದೆ, ಆ ಒಂದು ಆರೈಕೆಯ ಪರಿಸರ ಯಾವ ರೀತಿ ಇದೆ, ಹೀಗಾಗಿ ಒಟ್ಟಾರೆ ಆ ಮಗು ಯಾವ ಒಂದು ಒಳ್ಳೆಯ ಪರಿಸರದಲ್ಲಿ ಇದ್ರೆ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕನ್ಸಿಡರ್ ಮಾಡ್ತಾರೆ. ನಾಟ್ ಜಸ್ಟ್ ಬಯೋಲಾಜಿಕಲ್ ಟೈಸ್, ತಂದೆ ಜೊತೆ ಇದ್ದ ಮಾತ್ರಕ್ಕೆ ಮಗುವಿಗೆ ಒಳ್ಳೇದು ಅಂತಲ್ಲ, ಎಲ್ಲಾ ಬೇರೆ ಬೇರೆ ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡಿ ಆ ಮಗುವಿನ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಮುಂದಾಗ್ತಾರೆ. ಅದು ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಚೈಲ್ಡ್ ಪ್ರಿನ್ಸಿಪಲ್. ಇನ್ನು ಎಕ್ಸ್ಪರ್ಟ್ಸ್ ವಾರ್ನ್ ದಟ್ ಸೋಷಿಯಲ್ ಮೀಡಿಯಾ ಸ್ಪ್ರೆಡ್ಸ್ ಓವರ್ ಸಿಂಪ್ಲಿಫೈಡ್
and often inaccurate nutrition advice. While true nutrition science depends on individual factors like genetics, gut health, lifestyle, and balanced eating habits. ಇತ್ತೀಚೆಗಂತೂ ನೀವು ಎಲ್ರೂ ಡಾಕ್ಟರ್ ಆಗ್ಬಿಡ್ತಾರೆ ಕೆಲವೊಂದ್ ಸಾರಿ ಸೋಷಿಯಲ್ ಮೀಡಿಯಾದಲ್ಲಿ. ಪ್ರತಿಯೊಬ್ರು ತಮ್ಮದೇ ಒಂದು ವ್ಲಾಗ್ ಮಾಡಿ ಅಥವಾ ಯಾವ್ದಾದ್ರು ಒಂದು ವಿಡಿಯೋ ಮಾಡಿ, ನೋಡಿ ನಾವು ಈ ತರ ಮಾಡ್ತಾ ಇದ್ದೇವೆ, ಈ ತರ ಮಾಡೋದ್ಮೇಲೆ ನಮ್ಗೆ ಈ ತರ ಒಳ್ಳೆ ಪರಿಣಾಮವನ್ನ ಬೀರ್ತು, ನಾವು ಇದನ್ನ ರೆಫರ್ ಮಾಡ್ತೇವೆ ಅಂತ ಬೇರೆ ಬೇರೆ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಇಂಥ ಒಂದು ಸಾಮಾಜಿಕ ಜಾಲತಾಣದಿಂದಾಗಿ ಎಷ್ಟೋ ಸಾರಿ ಓವರ್ ಸಿಂಪ್ಲಿಫೈಡ್ ಅಂತಂದ್ರೆ ನಿಜವಾಗ್ಲೂ ಡಾಕ್ಟರ್ ಹತ್ರ ಹೋಗ್ಬೇಕಾಗಿರುತ್ತೆ ಆ ಒಂದು ವಿಷಯಕ್ಕೆ, ಆದ್ರೆ ಇಲ್ಲ ಇಷ್ಟೇ ಸಾಕು, ಇಷ್ಟ ತಗೊಂಡ್ರೆ ಮುಗ್ದೋಗ್ಬಿಡುತ್ತೆ, ನಿಮ್ಗೆ ಹುಷಾರಾಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಅಂತ ಓವರ್ ಸಿಂಪ್ಲಿಫೈಡ್ ಸಜೆಷನ್ಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಆಫನ್ ಇನ್ಅಕ್ಯುರೇಟ್ ನ್ಯೂಟ್ರಿಷನಲ್ ಅಡ್ವೈಸ್, ನಿಮ್ಮ ದೇಹಕ್ಕೆ ಯಾವ ಪೋಷಕಾಂಶ ಅಗತ್ಯ ಅಂತ ನಿಮ್ಗಿಂತ ಜಾಸ್ತಿ ತಮಗೆ ಜಾಸ್ತಿ ಗೊತ್ತಿದೆ ಅಂತ ಹೇಳೋರು ಇರ್ತಾರೆ. ಹಾಗಾಗಿ ಅಂಥವ್ರು ಸಹ ಜಾಸ್ತಿ ಆಗ್ತಾ ಇದ್ದಾರೆ. ಇಂತಹ ತಪ್ಪಾದ ಸಲಹೆ ಕೊಡೋ ಒಂದು ಪ್ರಕ್ರಿಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಿಜವಾದ ಪೌಷ್ಟಿಕಾಂಶ ವಿಜ್ಞಾನ ಅಂತಂದ್ರೆ ನ್ಯೂಟ್ರಿಷನ್ ಸೈನ್ಸ್, ನಮ್ಮ ದೇಹಕ್ಕೆ ಎಷ್ಟು ಪೌಷ್ಟಿಕಾಂಶ ಬೇಕು, ಪ್ರೋಟೀನ್ ಬೇಕು ಅನ್ನೋದು ಒಂದು ಜೆನೆಟಿಕ್ಸ್, ಆನುವಂಶಿಕತೆ, ನಮ್ಮ ಹಿಂದಿನವರು ಮತ್ತೆ ನಾವು ಬೆಳೆದು ಬಂದ ವಾತಾವರಣ, ಮತ್ತೆ ನಮ್ಮ ಗಟ್ ಹೆಲ್ತ್, ಕರುಳಿನ ಆರೋಗ್ಯ. ಗಟ್ ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಸೆಕೆಂಡ್ ಬ್ರೈನ್ ಅಂತ ಕೆಲವೊಂದು ಕಡೆ ಕರೀತಾರೆ. ಲೈಫ್ ಸ್ಟೈಲು, ನಾವು ಯಾವ ರೀತಿ ಬದುಕ್ತಾ ಇದ್ದೇವೆ, ತುಂಬಾ ಪ್ರೋಟೀನ್ಗಳನ್ನ ತಿಂದ್ಕೊಂಡು ಏನು ವರ್ಕ್ ಮಾಡ್ತಾ ಇದ್ರೆ ಏನು ಉಪಯೋಗನೂ ಇರೋದಿಲ್ಲ. ಯಾವುದೇ ಆಹಾರ ತೆಗೆದುಕೊಳ್ಳಿ, ನಮ್ಮ ದೇಹಕ್ಕೆ ಸರಿಯಾದ ವರ್ಕೌಟ್ ಆಗದೆ ಇದ್ರೆ ಅಥವಾ ನಾವು ಅದನ್ನು ಅರಗಿಸಿಕೊಳ್ಳುವಷ್ಟು ಕೆಲಸ ಮಾಡದೇ ಇದ್ರೆ ಎಷ್ಟು ತಿಂದ್ರೂ ವೇಸ್ಟು, ಯಾವುದೇ ತಿಂದ್ರೂ ವೇಸ್ಟ್ ಆಗುತ್ತೆ. ಹಾಗಂತ ನಮ್ಮ ಈಟಿಂಗ್ ಹೇಗಿರಬೇಕು, ಬ್ಯಾಲೆನ್ಸ್ಡ್, ಸಮತೋಲಿತ ಆಹಾರ ಪದ್ಧತಿ ಅಂತ ಹೇಳ್ತೀವಲ್ವಾ, ಅಂತಹ ಬ್ಯಾಲೆನ್ಸ್ಡ್ ಡಯಟ್ ನಾವು ಮೇಂಟೈನ್ ಮಾಡ್ತಾ ಇದ್ದೀವಾ ಅನ್ನೋದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಯಾರ್ಯಾರೋ ಏನೇನೋ ಅಡ್ವೈಸ್ ಕೊಡ್ತಾ ಇದ್ದಾರೆ, ಅದರ ಬದಲು ನಮ್ಮ ಜೀನ್ಸ್ ಜೆನೆಟಿಕ್ಸ್ ಹೇಗಿದೆ, ನಮ್ಮ ಕರುಳಿನ ಆರೋಗ್ಯ ಯಾವ ರೀತಿ ಇದೆ, ನಾವು ಯಾವ ತರ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿದ್ದೇವೆ, ನಮ್ಮ ಆಹಾರ ಪದ್ಧತಿ, ಇದು ಎಲ್ಲದರ ಮೇಲೂ ನಮ್ಮ ಪೌಷ್ಟಿಕಾಂಶ ಅಥವಾ ದೇಹದ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ ನೋಡಿ, ಮೊದಲೊಂದು ಸಾರಿ ಹೇಳಿದ್ದೆ ರ್ಯಾಂಡಮೈಸ್ಡ್ ಕಂಟ್ರೋಲ್ಡ್ ಟ್ರಯಲ್ಸ್, RCT ಅಂತ. ಕೆಲವರು ಮೊದಲು ನೋಡಿದವರಿಗೆ ಎಲ್ಲೋ ಒಂದ್ಸಾರಿ ಕೇಳಿರ್ಬೋದು ಅಂತ ಅನ್ಸ್ತಿರ್ಬೋದು. ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಸ್ ಅಂದ್ರೆ ಮೊದಲು ಇಲ್ಲಿರೋದನ್ನ ಹೇಳ್ಬಿಡ್ತೇನೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಸ್ ಆರ್ ಸೈಂಟಿಫಿಕ್ ಸ್ಟಡೀಸ್ where participants are randomly assigned to test and control groups to assess the real effects of treatments or diets and are considered the gold standard in nutrition research. ಇಷ್ಟು ಓದಿದಾಗ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಏನ್ ಮಾಡ್ತಾರೆ, ಈ ಟೆಸ್ಟ್ ಅಥವಾ ಟ್ರಯಲ್ ನಲ್ಲಿ 2 ಗುಂಪುಗಳನ್ನ ಕನ್ಸಿಡರ್ ಮಾಡ್ತಾರೆ. ರ್ಯಾಂಡಮ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ 100 ಮೆಂಬರ್ಸ್ ಅಂತ ಇಟ್ಕೊಂಡ್ರೆ 50 ಜನರನ್ನ ಡಿವೈಡ್ ಮಾಡ್ತಾರೆ. ಇದು ಒಂದು ವಿಧಾನ, ಇಷ್ಟೇ ಇರುತ್ತೆ ಅಂತಲ್ಲ, ಆದ್ರೆ ನಿಮ್ಗೊಂದು ಇಮ್ಯಾಜಿನೇಷನ್ ಬರ್ಲಿ ಅಂತ ಹೇಳ್ತಾ ಇದ್ದೇನೆ. ರ್ಯಾಂಡಮೈಸ್ಡ್ ಅಂತಂದ್ರೆ 100 ಮೆಂಬರ್ಸ್ ತಗೊಂಡಿದ್ದಾರೆ ಟೆಸ್ಟ್ ಮಾಡ್ಲಿಕ್ಕೆ, ರ್ಯಾಂಡಮ್ ಆಗಿ 50 ಜನರನ್ನ ಸಪರೇಟ್ ಮಾಡಿದ್ದಾರೆ. ಸಪರೇಟ್ ಮಾಡಿರೋರು ಅಂತಂದ್ರೆ ಸೈಂಟಿಸ್ಟ್ಗಳು. ಈಗ ಯಾವುದೋ ಒಂದು ಮೆಡಿಸಿನ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಡಾಕ್ಟರ್ಗಳು ಏನ್ ಮಾಡ್ತಾರೆ, ಈ 50 ಜನರಿಗೆ ನಿಜವಾದ ಮೆಡಿಸಿನ್ ಅನ್ನ ಕೊಡ್ತಾರೆ. ಅರ್ಥ ಆಗ್ತಾ ಇದೆಯಾ ಅಂತಂದ್ರೆ ಒರಿಜಿನಲ್ ಮೆಡಿಸಿನ್ ಅನ್ನ ಕೊಡ್ತಾರೆ. ಇನ್ನು ಉಳಿದ 50 ಜನರಿಗೆ ಮೆಡಿಸಿನ್ ತರ ಇರುವಂತಹ ಒಂದು ಬೇರೆ ಟ್ಯಾಬ್ಲೆಟ್ ಅನ್ನ ಕೊಡ್ತಾರೆ, ಸೈಡ್ ಎಫೆಕ್ಟ್ ಇಲ್ಲದೆ ಇರೋದು. ಅಂತಂದ್ರೆ ಕೆಲವೊಂದ್ಸಾರಿ ಶುಗರ್ ಟ್ಯಾಬ್ಲೆಟ್ ಅಂತಂದ್ರೆ ಸಕ್ಕರೆಯ ಮಾತ್ರೆ, ಸಿಂಪಲ್ ಆಗಿರುವಂತಹ ಮಾತ್ರೆಗಳನ್ನ ಕೊಡ್ತಾರೆ. 50 ಜನರಿಗೆ ಒರಿಜಿನಲ್ಲು, 50 ಜನರಿಗೆ ಬೇರೆ ಅಂತಂದ್ರೆ ನಿಜವಾದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಮಾತ್ರೆಗಳನ್ನ ಕೊಡ್ತಾರೆ. ಈಗ ಟೆಸ್ಟ್ ಮಾಡೋದು ಏನು ಅಂತಂದ್ರೆ, ನಿಜವಾಗ್ಲೂ ಹಾಗಾದ್ರೆ ಈ ಒಂದು ಔಷಧಿಯಿಂದ ಏನಾದ್ರೂ ಎಫೆಕ್ಟ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ ಇದನ್ನ ಮಾಡ್ತಾರೆ. ಯಾಕೆ ಆದ್ರೆ ಇಲ್ಲಿ ನೋಡಿ, ಈ 50 ಜನರು ಇದಾರಲ್ವಾ, ಇವ್ರಿಗೆ ಗೊತ್ತಿರೋದಿಲ್ಲ ನಿಜವಾಗ್ಲೂ ನಮ್ಗೆ ಒರಿಜಿನಲ್ ಮಾತ್ರೆ ಕೊಟ್ಟಿದಾರಾ ಅಥವಾ ಫೇಕ್ ಮಾತ್ರೆ ಕೊಟ್ಟಿದಾರಾ ಅಥವಾ ಬೇರೆ ಯಾವ್ದೋ ಮಾತ್ರೆ ಕೊಡ್ತಿದಾರಾ ಅಂತ ಇಲ್ಲಿರೋರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಇರೋದ್ರಿಂದ ಅವರು ಏನ್ ಮಾಡ್ತಾರೆ, ಆ ಮಾತ್ರೆನ ತೆಗೆದುಕೊಳ್ತಾರೆ. ಆವಾಗ ಡಾಕ್ಟರ್ಗೆ ಏನ್ ಗೊತ್ತಾಗುತ್ತೆ, ಈಗ ನಿಜವಾಗ್ಲೂ ಈ ಮಾತ್ರೆ ಎಫೆಕ್ಟ್ ಆಗ್ತಾ ಇದೆಯಾ ಅಥವಾ ಜಸ್ಟ್ ಯಾವ್ದು ಮಾತ್ರೆ ತಗೊಟ್ಟಿರೋದು ಹುಷಾರಾಗ್ತಾ ಇತ್ತಾ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಟರ್ಮ್ ಇದೆ ನೋಡಿ, ಪ್ಲಾಸಿಬೋ ಎಫೆಕ್ಟ್ ಅಂತಂದ್ರೆ ಒಂದ್ಸರಿ ಏನಾಗಿತ್ತು ಅಂತಂದ್ರೆ, ಒಬ್ಬ ರೋಗಿ ವೈದ್ಯರ ಹತ್ರ ಹೋಗ್ತಾನಂತೆ. ಆ ವೈದ್ಯರು ಅವನಿಗೆ ಈ ಚೀಟಿಲಿರೋದನ್ನ 4 ಪಾಲ್ ಮಾಡ್ಕೊಂಡು ತಿನ್ನು ಅಂತ ಹೇಳಿರ್ತಾರಂತೆ. ಒಂದ್ ವಾರ ಬಿಟ್ಟು ಬರ್ತಾನೆ, ಅವನಿಗಿರುವಂತಹ ರೋಗ ಕಡಿಮೆ ಆಗಿರುತ್ತೆ. ಆಮೇಲೆ ಆ ತಗೊಂಡಿರೋ ಟ್ಯಾಬ್ಲೆಟ್ ತೋರ್ಸು ಅಂತ ಹೇಳಿದಾಗ ಆ ರೋಗಿ ಏನ್ ಹೇಳ್ತಾನೆ, ಟ್ಯಾಬ್ಲೆಟ್ ಎಲ್ಲಿ ತಗೊಂಡೆ, ನೀವು ಕೊಟ್ಟಿರೋ ಚೀಟಿನೇ ನಾನು 4 ಪಾಲ್ ಮಾಲ್ ತಗೊಂಡೆ ಅಂತ ಹೇಳಿರ್ತಾನೆ. ಅಂದ್ರೆ
ಅವನು ಟ್ಯಾಬ್ಲೆಟ್ ತಗೊಂಡಿರೋದಿಲ್ಲ, ಚೀಟಿನೇ 4 ಪಾಲ್ ಮಾಡಿ ತಗೊಂಡಿರ್ತಾನೆ. ಅಂತಂದ್ರೆ ಅವ್ರು ಹಳ್ಳಿಯವರು, ಮುಗ್ಧ ಜನರು ಗೊತ್ತಾಗಿರೋದಿಲ್ಲ. ಅದ್ರ ಪ್ಲಾಸಿಬೋ ಎಫೆಕ್ಟ್ಗೆ ಕೊಡುವಂತ ಒಂದು ಎಕ್ಸಾಂಪಲ್. ಅದರ ಅರ್ಥ ಏನಂತಂದ್ರೆ, ನಾವು ಏನನ್ನ ಸ್ವೀಕರಿಸ್ತೇವೆ ನೋಡಿ, ನಿಜವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಇದನ್ನ ಸೇವಿಸೋದ್ರಿಂದ ನನಗೆ ಗುಣಮುಖ ಆಗುತ್ತೆ ಅಂತಂದ್ರೆ ನಮ್ಮ ಮನಸ್ಸಿಗೆ ಅನ್ಸಿದ್ರೆ ಆವಾಗ ಇದು ವರ್ಕ್ ಆಗ್ತಾ ಹೋಗುತ್ತೆ. ನೀವು ಏನೇನೇ ಕನ್ಸಿಡರ್ ಮಾಡಿ, ಎಷ್ಟೋ ಸಾರಿ ನಿಮ್ಗೆ ಅನುಭವ ಆಗಿರ್ಬಹುದು, ನೀವು ರ್ಯಾಂಡಮ್ ಆಗಿ ಏನೇನೋ ತೆಗೆದುಕೊಳ್ತಾ ಇರ್ತೀರಾ, ಆದ್ರೆ ಯಾವಾಗ ಯಾರೋ ಒಬ್ರು ಬಂದು ನಿಮ್ಮ ಮನೆಯಲ್ಲಿ ಇದನ್ನ ಸೇವನೆ ಮಾಡು, ಇದನ್ನ ನೀನು ತಗೋ, ಔಷಧಿ ತಗೋ, ನಿಜವಾಗ್ಲೂ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ಅವಾಗ ಜಾಸ್ತಿ ಅದು ಎಫೆಕ್ಟಿವ್ ಆಗುತ್ತೆ. ಯಾಕಂದ್ರೆ ಮನಸ್ಸು ರೆಡಿ ಆದಾಗ ದೇಹ ಆಟೋಮೆಟಿಕಲಿ ರೆಡಿ ಆಗ್ತಾ ಹೋಗುತ್ತೆ. ಆ ಪ್ಲಾಸಿಬೋ ಎಫೆಕ್ಟ್ ಆಗಿದೆಯಾ ಅಥವಾ ನಿಜವಾಗ್ಲೂ ವರ್ಕ್ ಆಗ್ತಾ ಇದೆಯಾ ಟ್ಯಾಬ್ಲೆಟ್ ಅಂತ ನೋಡ್ಲಿಕ್ಕೆ ಈ ಒಂದು 50 ಜನರಿಗೆ ಹೇಳಿರೋದಿಲ್ಲ ಯಾವ ತರ ಮಾತ್ರೆ ಕೊಟ್ಟಿದ್ದೇವೆ ಅಂತ. ಇದು ಒಂದು. ಇನ್ನೊಂದು ಡಬಲ್ ಬ್ಲೈಂಡ್ ಎಫೆಕ್ಟ್ ಸಹ ಇರುತ್ತೆ ಇದರಲ್ಲಿ. ಡಬಲ್ ಬ್ಲೈಂಡ್ನೆಸ್ ಅಂತಂದ್ರೆ ಯಾರಿಗೆ ಏನ್ ಕೊಟ್ಟಿದ್ದೇವೆ ಅಂತ ಡಾಕ್ಟರ್ಸ್ಗಳಿಗೂ ಗೊತ್ತಿರೋದಿಲ್ಲ. ಅಲ್ಲಿ ಸೈಂಟಿಸ್ಟ್ಗಳು ಮಾತ್ರ ಕೆಲಸ ಮಾಡ್ತಾರೆ. ಸೈಂಟಿಸ್ಟ್ಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಡಾಕ್ಟರ್ಸ್ಗಳಿಗೂ ಗೊತ್ತಿರೋದಿಲ್ಲ, ಇಲ್ಲಿರೋ ರೋಗಿಗಳಿಗೂ ಗೊತ್ತಿರೋದಿಲ್ಲ. ಯಾಕಂತಂದ್ರೆ ಕೆಲವೊಂದ್ಸರಿ ಡಾಕ್ಟರ್ಗಳೇ ತಮಗೆ ಬೇಕಾದನ್ನ ಕೊಡ್ಬಹುದು. ಹಾಗಾಗಿ ನಿಜವಾಗ್ಲೂ ವರ್ಕ್ ಆಗುತ್ತಾ ಮೆಡಿಸಿನ್ ಅನ್ನೋದನ್ನ ನೋಡ್ಲಿಕ್ಕೆ ಈ ತರ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಸ್ ಮಾಡ್ತಾರೆ. ಅಂತಂದ್ರೆ ರ್ಯಾಂಡಮ್ ಆಗಿ ಕೆಲವು ಪೀಪಲ್ ಗಳನ್ನ ಕನ್ಸಿಡರ್ ಮಾಡಿ 2 ಗುಂಪು ಮಾಡಿ, ಒಬ್ಬರಿಗೆ ಒರಿಜಿನಲ್ ಕೊಡೋದು, ಇನ್ನೊಬ್ಬರಿಗೆ ಬೇರೆದ್ ಕೊಡೋದು. ಆವಾಗ ನಿಜವಾಗ್ಲೂ ಎಷ್ಟು ಎಫೆಕ್ಟಿವ್ ಆಗಿದೆ ಆ ಮಾತ್ರೆ, ಆ ಔಷಧಿ ಅನ್ನೋದು ಗೊತ್ತು ಮಾಡ್ಕೊಳ್ಳೋದು. ಅದನ್ನ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ಅಂತಂದ್ರೆ ಅದ್ಭುತವಾದ ವಿಧಾನ. ಈ ಒಂದು ವಿಧಾನದ ಮೂಲಕ ನಾವು ಚೆನ್ನಾಗಿ ತಿಳ್ಕೋಬಹುದು ನಿಜವಾಗ್ಲೂ ಆ ಒಂದು ಔಷಧಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ. ಇಲ್ದಿದ್ರೆ ಬೇರೆ ಬೇರೆ ಬಯಾಸ್ಗಳಿರ್ಬಹುದು ಅಲ್ವಾ, ಬೇರೆ ಬೇರೆ ಪೂರ್ವಾಗ್ರಹಗಳಿರ್ಬಹುದು, ನಮಗ್ ಬೇಕಾದವರಿಗೆ ಮಾತ್ರ ಅವರು ಔಷಧಿಗಳನ್ನು ಕೊಡಬಹುದು. ಹೀಗಾದಾಗ ಮಾತ್ರ ನಮಗೆ ನಿಜವಾದ ಅಂಶಗಳು ಗೊತ್ತಾಗ್ತಾ ಹೋಗುತ್ತೆ. ಅದು ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಸ್. ಇನ್ನು ಗಟ್ ಮೈಕ್ರೋಬಿಯಂ, ಇದೇನು ಕರುಳಿನಲ್ಲಿ ಇರುವಂತಹ ಸೂಕ್ಷ್ಮ ಜೀವಿಗಳು. ಗಟ್ ಮೈಕ್ರೋಬಿಯಂ is the community of trillions of microorganisms in the human digestive tract that affects digestion, nutrient absorption, immunity, and even mood, and plays a key role in how different foods impact different individuals. ಕರುಳಿನಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿಗಳ ಒಂದು ಸಮೂಹ, ಲಕ್ಷಾಂತರ ಸೂಕ್ಷ್ಮಾಣು ಜೀವಿಗಳಿರುತ್ತೆ. ಅದನ್ನ ಗಟ್ ಮೈಕ್ರೋಬಿಯಂ ಅಂತ ಕರೀತಾರೆ. ನೋಡಿ, ಕರುಳಿನಲ್ಲಿ ಇದೆ ಅಂದ ಮಾತ್ರಕ್ಕೆ ಕೇವಲ ಜೀರ್ಣಕ್ರಿಯೆ, ಪೋಷಕಾಂಶಕ್ಕೆ ಮಾತ್ರ ಅಲ್ಲ ಸಂಬಂಧಪಟ್ಟಿರೋದು, ರೋಗ ನಿರೋಧಕ ಶಕ್ತಿ ಮೇಲೆ ಮತ್ತೆ ನಮ್ಮ ಮನಸ್ಥಿತಿ, ಮೂಡ್ನ ಮೇಲೂ ಸಹ ಪರಿಣಾಮ ಬೀರುತ್ತವೆ. ಹಾಗಾಗಿ ಬೇರೆ ಬೇರೆ ಆಹಾರ ತೆಗೆದುಕೊಂಡಾಗ ಯಾವ ರೀತಿ ನಮ್ಮ ದೇಹ ಬದಲಾಗುತ್ತೆ, ಹಲವಾರು ವಿಷಯಗಳಲ್ಲಿ ಈ ಗಟ್ ಮೈಕ್ರೋಬಿಯಂ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಯುಕೆದ ಒಂದು ಲಾ ಇದೆ ನೋಡೋಣ. ಯುಕೆಸ್ ಲೇಬರ್ ಗವರ್ಮೆಂಟ್ ಪ್ಲಾನ್ಸ್ ಟು ರೆಡ್ಯೂಸ್ ದಿ ವೋಟಿಂಗ್ ಏಜ್ ಫ್ರಮ್ 18 to 16. ನಮ್ಮ ದೇಶದಲ್ಲಿ ವೋಟಿಂಗ್ ಏಜ್ ಎಷ್ಟಿದೆ, ಎಷ್ಟು ವರ್ಷಕ್ಕೆ ನೀವು ತಲುಪಿದ್ರೆ ಅಥವಾ ಎಷ್ಟು ವರ್ಷವನ್ನ ಹೊಂದಿದ್ರೆ ವೋಟ್ ಮಾಡುವಂತ ಅಧಿಕಾರ ಬರುತ್ತೆ, 18. ಯುಕೆಲೂ 18 ಇದೆ. ಈಗ ಅದನ್ನ 16ಗೆ ಇಳಿಸುವಂತಹ ಒಂದು ಯೋಜನೆ, ಅದನ್ನ ಇಳಿಸಬೇಕು ಅಂತ ಬೇರೆ ಬೇರೆ ಪಕ್ಷಗಳು, ಅಲ್ಲಿನ ರಾಜಕೀಯ ಲೇಬರ್ ಸರ್ಕಾರ ತೀರ್ಮಾನಿಸಲಿಕ್ಕೆ ಮುಂದಾಗಿದೆ, ನಿಯಂತ್ರಿಸಲಿಕ್ಕೆ. ಯಾಕಂತಂದ್ರೆ ಇಂಟ್ರೊಡ್ಯೂಸ್ ಆಟೋಮೆಟಿಕ್ ವೋಟರ್ ರಿಜಿಸ್ಟ್ರೇಷನ್ ಫ್ರಾಮ್ ಏಜ್ 14. ಅದೇ ರೀತಿ ವೋಟರ್ಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಲ್ವಾ, 14ನೇ ವರ್ಷದಿಂದಾನೇ ಅವರ ರಿಜಿಸ್ಟ್ರೇಷನ್ ಅನ್ನ ಆಟೋಮ್ಯಾಟಿಕ್ ಮಾಡ್ಕೊಳ್ಳೋದು. ಆಮೇಲೆ 16ನೇ ವಯಸ್ಸಿಂದ ಅವರಿಗೆ ವೋಟಿಂಗ್ ರೈಟ್ಸ್ ಅನ್ನು ಕೊಡೋದ್ರ ಬಗ್ಗೆ ಅಲ್ಲಿ ಚರ್ಚೆಗಳು ನಡೀತಾ ಇದೆ. ಕರ್ಬ್ ಫಾರಿನ್ ಪೊಲಿಟಿಕಲ್ ಡೊನೇಷನ್, ಇನ್ನು ಬೇರೆ ಬೇರೆ ವಿದೇಶಿ ರಾಜಕೀಯ ದೇಣಿಗೆಗಳು, ಬೇರೆ ಬೇರೆ ಫಾರಿನ್ ಅವರಿಂದ ಬರುವಂತಹ ದೇಣಿಗೆಗಳನ್ನ ಮಾರ್ಕಿಂಗ್ ಬಿಗ್ಗೆಸ್ಟ್ ವೋಟಿಂಗ್ ರಿಫಾರ್ಮ್ ಸಿನ್ಸ್ 1619. ಒಂದು ಏನ್ ಮಾಡಿದ್ದಾರೆ, ಅವರ ಒಂದು ಪ್ಲಾನ್ ಪ್ರಕಾರ 18ರಿಂದ 16ಕ್ಕೆ ಇಳಿಸೋದು, ಮತ್ತೆ 14ನೇ ವರ್ಷಕ್ಕೆ ಅವರ ಮತದಾರರ ನೋಂದಣಿಯನ್ನ ಮಾಡ್ಕೊಳ್ಳೋದು, ಮತ್ತೆ ರಾಜಕೀಯ ದೇಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ, ವಿದೇಶದಿಂದ ಬರುವಂತಹ ರಾಜಕೀಯ ದೇಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ನಿಯಂತ್ರಿಸಲಿಕ್ಕೆ ಸುಧಾರಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂತಂದ್ರೆ ಈಗ ಅದು ನೋಡಿ 1969ರ ನಂತರ ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ಸುಧಾರಣೆ ಅಂತ ಕರೆಸ್ಕೊಳ್ತಾ ಇದೆ. ಇನ್ನು ಫ್ರಾಂಚೈಸ್ ರಿಫಾರ್ಮ್ ಅಂತ ಇದೆ. ಮೀನ್ಸ್ ಚೇಂಜಸ್ ಟು ಹೂ ಕ್ಯಾನ್ ವೋಟ್ ಇನ್ ಎಲೆಕ್ಷನ್. ಫ್ರಾಂಚೈಸಿ ಅಂತಂದ್ರೆ ಈ ಫ್ರಾಂಚೈಸ್ ಬೇರೆ. ಈಗ ಎಷ್ಟೋ ಸಾರಿ ಬೇರೆ ಬೇರೆ ನೀವು ಕ್ರಿಕೆಟ್ ಟೀಮ್ ನಲ್ಲಿ ಫ್ರಾಂಚೈಸಿ ಅಂತ ಇರುತ್ತೆ, ಅದು ಬೇರೆ. ಇಲ್ಲಿರುವಂತದ್ದು ಮತದಾನ ಪದ್ಧತಿಗೆ ಸಂಬಂಧಪಟ್ಟಿದ್ದು, ಚುನಾವಣೆಗಳಲ್ಲಿ ಯಾರು ಮತ ಚಲಾಯಿಸಬಹುದು. ಇನ್ ದಿಸ್ ಕೇಸ್ ಇಟ್ ರೆಫರ್ಸ್ ಟು ಲೋವರಿಂಗ್ ದಿ ವೋಟಿಂಗ್ ಏಜ್. ಈ ಒಂದು ಸಂದರ್ಭದಲ್ಲಿ ರಿಫಾರ್ಮ್ ಅಂತಿದೆಯಲ್ವಾ, ಸುಧಾರಣೆ. ಇಲ್ಲಿ ಸುಧಾರಣೆ ಅಂತಂದ್ರೆ ಏನು, ಮತದಾನದ ವಯಸ್ಸನ್ನ ಕಡಿಮೆ ಮಾಡೋದು, ಬದಲಾವಣೆಗಳನ್ನ ಮಾಡೋದು. ವಿಚ್ ಎಕ್ಸ್ಪ್ಯಾಂಡ್ಸ್ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಟು ಇನ್ಕ್ಲೂಡ್ ಸಿಟಿಸನ್ಸ್ ಏಜ್ಡ್ 16 and 17. ಈಗ ಅವರು 18 ಇರೋದನ್ನ 16ಗೆ ಮಾಡಿದ್ರೆ
ಸಾರ್ವತ್ರಿಕ ವಯಸ್ಕ ಮತದಾನ ಇದೆಯಲ್ವಾ, ಅದು ಅದರಲ್ಲಿ 16 ಮತ್ತೆ 17 ವರ್ಷದವರನ್ನು ಸಹ ಒಳಗೊಳ್ಳುತ್ತೆ. ಏನಂತ ಕರೀತಾರೆ? ಫ್ರಾಂಚೈಸ್ ರಿಫಾರ್ಮ್, ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್. ಈ ಟರ್ಮ್ಗಳು ಸಹ ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತೇವೆ ಪಾಲಿಟಿಯಲ್ಲಿ. ಇನ್ನು ಆಟೋಮ್ಯಾಟಿಕ್ ವೋಟರ್ ರಿಜಿಸ್ಟ್ರೇಷನ್, ಇಲ್ಲೇನ್ ಮಾಡ್ತಾ ಇದ್ದಾರೆ? ಸಿಸ್ಟಮ್ ವೇರ್ ಎಲಿಜಿಬಲ್ ಸಿಟಿಸನ್ಸ್ ಆರ್ ಆಡೆಡ್ ಟು ದಿ ಎಲೆಕ್ಟೋರಲ್ ರೋಲ್ ವಿತೌಟ್ ನೀಡಿಂಗ್ ಟು ಅಪ್ಲೈ. ಎಲಿಜಿಬಲ್ ಇರೋರು ಅವ್ರು ಅಪ್ಲೈ ಮಾಡ್ದೇನೆ, ಅರ್ಜಿ ಸಲ್ಲಿಸದೇನೆ ಮತದಾರರ ಪಟ್ಟಿಗೆ ಆಟೋಮೆಟಿಕ್ ಆಗಿ ಆಡ್ ಆಗೋದು, ವಿತೌಟ್ ನೀಡಿಂಗ್ ಟು ಅಪ್ಲೈ. ಹೆಲ್ಪಿಂಗ್ ರೆಡ್ಯೂಸ್ ಎಕ್ಸ್ಕ್ಲೂಷನ್ ಅಂಡ್ ಇಂಪ್ರೂವ್ ವೋಟರ್ ಪಾರ್ಟಿಸಿಪೇಷನ್ ಇನ್ ಡೆಮಾಕ್ರಸೀಸ್. ಹೀಗೆ ಮಾಡೋದ್ರಿಂದ ಒಂದು ಯಾರ್ಯಾರು ಹೊರಗಿಡೋದು ಅಂತಂದ್ರೆ ಏನು? ಆ ಒಂದು ಲೀಸ್ಟ್ ಲೆವೆಲ್ ಇರ್ತಾ ಇರಲಿಲ್ಲ, ಆ ಹೊರಗಿಡುವಿಕೆಯನ್ನು ಕಡಿಮೆ ಮಾಡ್ಲಿಕ್ಕಾಗತ್ತೆ, ಮತದಾರರ ಭಾಗವಹಿಸುವಿಕೆಯನ್ನು ಸುಧಾರಿಸಲಿಕ್ಕೆ ಆಗುತ್ತೆ. ಇದು ಆಟೋಮೆಟಿಕ್ ವೋಟರ್ ರಿಜಿಸ್ಟ್ರೇಷನ್. ಇನ್ನು ಕ್ವಶನ್ ನೋಡಿದ್ರೆ, ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಇಂಡಿಜಿನಸ್ ಮಿಸೈಲ್ ಡಿಫೆನ್ಸ್ ಕೆಪಾಬಿಲಿಟೀಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ನೋಡೋಣ. ಆಕಾಶ್ ಪ್ರೈಮ್ ಇಸ್ ಡಿಸೈನ್ಡ್ ಫಾರ್ ಇಂಟರ್ಸೆಪ್ಷನ್ ಆಫ್ ಹೈ ಸ್ಪೀಡ್ ಏರಿಯಲ್ ಥ್ರೆಟ್ಸ್ ಅಂಡ್ ಇಸ್ ಎಫೆಕ್ಟಿವ್ ಓನ್ಲಿ ಅಂಡರ್ ಸ್ಟ್ಯಾಂಡರ್ಡ್ ಅಟ್ಮಾಸ್ಫರಿಕ್ ಕಂಡೀಷನ್ಸ್. ಹೌದಾ? ಓನ್ಲಿ ಅಂಡರ್ ಸ್ಟ್ಯಾಂಡರ್ಡ್ ಅಟ್ಮಾಸ್ಫರಿಕ್ ಕಂಡೀಷನ್ ಅನ್ನೋದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಚೆಕ್ ಮಾಡಿ ಸರಿ ಇದೆಯಾ ತಪ್ಪಿದೆಯಾ. Recent test of Akash Prime in Ladakh showcases its operational viability in high altitude warfare. High altitude, ಎತ್ತರದ ಪ್ರದೇಶಗಳು. Akash Prime falls under the operational domain of the Strategic Forces Command. Strategic Forces Command, ಇದರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೋಡಿದ್ವಿ ಲಾಸ್ಟ್ ಅಲ್ಲಿ. ಎಷ್ಟು ಕರೆಕ್ಟ್ ಇದರಲ್ಲಿ? ಓನ್ಲಿ ಒನ್. ಮೊದಲನೇದು ನೋಡಿ ಇನ್ಕರೆಕ್ಟ್. ಯಾಕಂತಂದ್ರೆ ಡಿಸೈನ್ ಟು ಪರ್ಫಾರ್ಮ್ ಎಕ್ಸ್ಟ್ರೀಮ್ ಕಂಡೀಷನ್, ನಾಟ್ ಜಸ್ಟ್ ಸ್ಟ್ಯಾಂಡರ್ಡ್ ಒನ್ಸ್. ಕೇವಲ ಸ್ಟ್ಯಾಂಡರ್ಡ್ ಸಿಚುವೇಶನ್ ಮಾತ್ರ ಅಲ್ಲ, ಎಕ್ಸ್ಟ್ರೀಮ್ ಕಂಡೀಷನ್ಗಳಲ್ಲಿ, ಆಲ್ ವೆದರ್ ಅಂತ ನೋಡಿದ್ರಲ್ವಾ, ಬೇರೆ ಬೇರೆ ಹವಾಮಾನಗಳಲ್ಲಿ ಅಲ್ಲೂ ಸಹ ಪರ್ಫಾರ್ಮ್ ಮಾಡ್ಲಿಕ್ಕೆ ಅದನ್ನ ಬಳಸ್ತಾರೆ, ಡಿಸೈನ್ ಮಾಡಿದ್ದಾರೆ. ಎರಡನೇದು ಕರೆಕ್ಟು. ಯಾಕಂತಂದ್ರೆ ಹೈ ಆಲ್ಟಿಟ್ಯೂಡ್ 15,000 ಫೀಟ್ ಆ ಒಂದು ರೇಂಜ್ ಅಲ್ಲಿ ಟೆಸ್ಟ್ ಮಾಡಿದ್ದಾರೆ. ಮೂರನೇದು ಕರೆಕ್ಟು. SFC ಬಗ್ಗೆ ನೋಡಿದ್ವಿ, ಇದೇನ್ ಮಾಡುತ್ತೆ? ಸ್ಟ್ರಾಟಜಿಕ್ ಮಿಸೈಲ್ಗಳನ್ನ, ನಾಟ್ ಟ್ಯಾಕ್ಟಿಕಲ್ SAMs ಲೈಕ್ ಆಕಾಶ್ ಪ್ರೈಮ್. SAM ಫುಲ್ ಫಾರ್ಮ್ ಏನು? ಚೆಕ್ ಮಾಡಿ ತಿಳ್ಕೊಳ್ಳಿ. ಆಕಾಶ್ ಪ್ರೈಮ್ ಅನ್ನೋದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸ್ಟ್ರಾಟಜಿಕ್ ಮಿಸೈಲ್ಗಳು ಮತ್ತೆ SAMಗಳು ಈಗಲೇ ಹೇಳಬೇಕು ಅಂತಂದ್ರೆ ಸರ್ಫೇಸ್ ಟು ಏರ್ ಮಿಸೈಲ್ ಡಿಫರೆನ್ಸ್ ಇರುತ್ತೆ, ಕೆಲವೊಂದು ಚಿಕ್ಕದು ಒಂದೇ ತರ ಅನ್ಸಬಹುದು. ಹಾಗಾಗಿ ಆಕಾಶ್ ಪ್ರೈಮ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮುಂದಿನ ಕೆಲವೊಂದು ಡಿಫೆನ್ಸ್ ಟರ್ಮ್ಗಳನ್ನ ಕೇಳ್ತಾ ಇರ್ತಾರೆ, ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಇದರ ರೇಂಜ್ ಏನು, ಇದರ ಕೆಲವೊಂದು ಸಾರಿ ಕೇಳಿದ್ದಾರೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ವಿಚ್ ಆಫ್ ದಿ ಫಾಲೋವಿಂಗ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ವೈ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟೆಸ್ಟ್ ಆರ್ ಟ್ರಯಲ್ಸ್ ಆರ್ ಕನ್ಸಿಡರ್ಡ್ ಸುಪೀರಿಯರ್ ಇನ್ ನ್ಯೂಟ್ರಿಷನಲ್ ಸೈನ್ಸ್? ದೇ ಅಲೋ ಫ್ರೀ ಚಾಯ್ಸ್ ಡಯಟ್ಸ್ ಫಾರ್ ಪಾರ್ಟಿಸಿಪೆಂಟ್ಸ್ ಟು ಸಿಮ್ಯುಲೇಟ್ ರಿಯಲ್ ವರ್ಲ್ಡ್ ಕಂಡೀಷನ್. ಅವ್ರು ಏನ್ ಬೇಕಾದ್ರೂ ಡಯಟ್ ಮಾಡಬಹುದು ಅಂತನಾ? ದೇ ಪರ್ಸನಲೈಸ್ ಡಯಟರಿ ಅಡ್ವೈಸ್ ಬೇಸ್ಡ್ ಆನ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಅಂಡ್ ಗಟ್ ಹೆಲ್ತ್ ಮೆಟ್ರಿಕ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಟ್ರೆಂಡ್ ಇದೆ ಆ ಅಡ್ವೈಸ್ ಅನ್ನೇ ಪರ್ಸನಲೈಸ್ ನೀವು ಬೇಕಾದ ರೀತಿ ತೆಗೆದುಕೊಳ್ಬಹುದು ಅಂತ ಹೇಳ್ತಾರ. ದೇ ಕಂಟ್ರೋಲ್ ಫಾರ್ ಕನ್ಫೌಂಡಿಂಗ್ ಫ್ಯಾಕ್ಟರ್ಸ್ ಥ್ರೂ ರ್ಯಾಂಡಮ್ ಅಸೈನ್ಮೆಂಟ್ ರಿವೀಲಿಂಗ್ ಆಕ್ಚುಯಲ್ ಡಯಟರಿ ಎಫೆಕ್ಟ್ಸ್. ಅಲ್ವಾ? ಇಲ್ಲಿ ಡಯಟರಿ ಎಫೆಕ್ಟ್ಗಳ ಬಗ್ಗೆ, ಆಹಾರ ಸೇವನೆ ಬಗ್ಗೆ, ಅದರಿಂದ ಆಗ್ತಾ ಇರುವಂತಹ ಪರಿಣಾಮಗಳ ಬಗ್ಗೆ ಟೆಸ್ಟ್ ಮಾಡಿದ್ರು, ಟ್ರಯಲ್ ಮಾಡಿದ್ರು. ಅದನ್ನ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬೇರೆ ಬೇರೆ ತರ ಮಾಡ್ತಾರೆ. ಅದನ್ನ ಆವಾಗ ಹೇಳಿದಾಗೆ ರ್ಯಾಂಡಮ್ ಆಗಿ ಕೆಲವು ಪೀಪಲ್ಗಳನ್ನ ಕನ್ಸಿಡರ್ ಮಾಡಿ 2 ತರ ಡಿವೈಡ್ ಮಾಡಿ ಟೆಸ್ಟ್ ಮಾಡೋದು. ಮೂರನೇದು ಕರೆಕ್ಟ್. ದೇ ಕಂಟ್ರೋಲ್ ಫಾರ್ ಕನ್ಫೌಂಡಿಂಗ್ ಫ್ಯಾಕ್ಟರ್ಸ್ ಥ್ರೂ ರ್ಯಾಂಡಮ್ ಅಸೈನ್ಮೆಂಟ್ ರಿವೀಲಿಂಗ್ ಆಕ್ಚುಯಲ್ ಡಯಟರಿ ಎಫೆಕ್ಟ್ಸ್. ಇದು ಕರೆಕ್ಟ್ ಆದ ಆನ್ಸರ್. ಇನ್ನು ವೊಕ್ಯಾಬ್ಯುಲರಿ ನೋಡಿ. ದ ಪೊಲಿಟಿಷಿಯನ್ ಫಿಲ್ಡ್ ವಿತ್ ರಿಮೋರ್ಸ್ ಓವರ್ ಹಿಸ್ ಪಾಸ್ಟ್ ಆಕ್ಷನ್ಸ್. ತಾನು ಹಳೆ ಕಾಲದಲ್ಲಿ ಏನೇನೋ ಮಾಡಿದ್ದೆ, ಅದೆಲ್ಲ ಒಳ್ಳೇದಾಗಿರ್ಲಿಲ್ಲ ಅಂತ ಪೊಲಿಟಿಷಿಯನ್ ಏನ್ ಮಾಡ್ತಾ ಇದ್ದಾನೆ? ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ರಿಮೋರ್ಸ್ ಅಂತಂದ್ರೆ ರಿಗ್ರೆಟ್, ಗಿಲ್ಟ್. ಫೌಂಡ್ ಹಿಸ್ ಲಾಂಗ್ ಸ್ಪೀಚ್ ಆಲ್ಮೋಸ್ಟ್ ಇಂಡೆಸಿಫರಬಲ್ ಟು ದಿ ಪಬ್ಲಿಕ್. ಇಂಡೆಸಿಫರಬಲ್, ಡೆಸಿಫರ್ ಅಂತ ಎಲ್ಲಾದ್ರೂ ಕೇಳಿದ್ದೀರಾ? ಈಗ ಹಳೆ ಕಾಲದ ಶಾಸನಗಳು ಮತ್ತೆ ಕೆಲವೊಂದ್ ಸಾರಿ ಯಾವುದೋ ಮ್ಯಾನುಸ್ಕ್ರಿಪ್ಟ್ಗಳೆಲ್ಲ ಇರುತ್ತೆ, ಅದನ್ನ ಡೆಸಿಫರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳಿಕ್ ಆಗ್ತಾ ಇಲ್ಲ, ಆ ಗೂಢಲಿಪಿಯಲ್ಲಿದೆ, ಅದನ್ನ ಡಿಕ್ರಿಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ. ಇಂಡೆಸಿಫರೇಬಲ್ ಅಂತ ಇಲ್ಲಿ ಬಂದಿದೆ ಅಂತಂದ್ರೆ ಅರ್ಥ ಮಾಡ್ಕೊಳಿಕ್ ಆಗ್ತಾ ಇಲ್ಲ. ಇಂಡೆಸಿಫರೇಬಲ್, ಅವನ ಸ್ಪೀಚು ಅರ್ಥ ಮಾಡ್ಕೊಳಿಕ್ ಆಗ್ತಾ ಇರ್ಲಿಲ್ಲ ಎಷ್ಟೋ ಜನರಿಗೆ. ಹೂ ಆರ್ ಇನ್ಕ್ರೀಸಿಂಗ್ಲಿ ಸ್ವೇಡ್ ಬೈ ವಾಯ್ಸಸ್ ಆಫ್ ಸೆಸೇಷನಿಸಮ್. ಸೆಸೇಷನಿಸಮ್ ಅಂತಂದ್ರೆ ಪ್ರತ್ಯೇಕತಾವಾದ. ಈಗ ಪ್ರತ್ಯೇಕತಾವಾದ ಅಂತ ತಮಗೆ ಹೊಸದಾಗಿ ಬೇರೆ ರಾಜ್ಯ ಬೇಕು, ಖಲಿಸ್ತಾನ್ ಇಶ್ಯೂ ಅಂತ ನೀವು ಕೇಳಿರಬಹುದು.
ಸಿಖ್ಸ್ಗಳಿಗೆ ಸಪರೇಟ್ ಆದ ದೇಶ ಬೇಕು ಅಂತಂದ್ರೆ ತಾವು ಇರುವಂತ ದೇಶದಿಂದ ಸಪರೇಟ್ ಆಗಿ ನಮಗೆ ಇನ್ನೊಂದು ಭೂಭಾಗ ಬೇಕು, ಅಥವಾ ತಾವು ಸಪರೇಟ್ ಆಗಿರ್ತವೆ, ಈ ರೀತಿಯಾದಂತಹ ಒಂದು ಸೆಸೇಷನಿಸಮ್. ಇದನ್ನು ನೀವು ಸೊಸೈಟಿಯಲ್ಲಿ ಡೀಟೇಲ್ ಆಗಿ ನೋಡ್ತೀರಿ. ಇಲ್ಲಿ ಮುಖ್ಯವಾಗಿ ಆ ಒಂದು ಜನರೆಲ್ಲ ಸೆಸೇಷನಿಸಮ್ ಕಡೆ ತಲೆಬಾಗ್ತಾ ಇದ್ರು, ಅಥವಾ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ಮೋಸ್ಟ್ ಸಿಟಿಸನ್ಸ್ ರಿಮೈನ್ಡ್ ಬೈಸ್ಟ್ಯಾಂಡರ್ಸ್ ಅಂತಂದ್ರೆ ಸುಮ್ಮನೆ ನೋಡ್ತಾ ಇರೋದು. ಅದರಲ್ಲಿ 3% ಜನ, ಎಷ್ಟೋ ಜನ ಏನ್ ಮಾಡ್ತಾ ಇದ್ರು, ಸುಮ್ಮನೆ ಪ್ರೇಕ್ಷಕರಾಗಿರೋದು. ವಾಚಿಂಗ್ ದಿ ಇವೆಂಟ್ಸ್ ಅನ್ಫೋಲ್ಡ್ ವಿತೌಟ್ ಇಂಟರ್ವೆನ್ಷನ್ ಅಂತಂದ್ರೆ ಹೇಗೆ ಏನ್ ನಡೀಲಿಕ್ಕಿದೆ, ಮುಂದೆ ಏನ್ ನಡಿಬಹುದು ಈಗ ಅಂತ ಸುಮ್ಮನೆ ನೋಡ್ತಾ ಇದ್ರು. ಇಟ್ಸ್ ಫೈನಲ್ ಅಟೆಂಪ್ಟ್ ಅಟ್ ಕನ್ಫ್ಯೂಟಿಂಗ್ ದಿ ಅಪೋಸಿಂಗ್ ಆರ್ಗ್ಯುಮೆಂಟ್ಸ್ ಫೆಲ್ ಫ್ಲಾಟ್. ಆದ್ರೂ ಆ ಒಂದು ಪೊಲಿಟಿಷಿಯನ್ ಟ್ರೈ ಮಾಡ್ತಾ ಇದ್ದ ಫೈನಲ್ ಅಟೆಂಪ್ಟ್ ಯಾವ್ದಕ್ಕೋಸ್ಕರ, ಕನ್ಫ್ಯೂಟಿಂಗ್ ದಿ ಅಪೋಸಿಂಗ್ ಆರ್ಗ್ಯುಮೆಂಟ್ಸ್, ತನ್ನ ವಿರುದ್ಧ ಬೇರೆ ಬೇರೆಯವರು ನೀಡ್ತಾ ಇರತಕ್ಕಂತ ವಾದಗಳನ್ನ, ಹೇಳಿಕೆಗಳನ್ನ ನಿರಾಕರಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದ. ಆದ್ರೆ ಅದೇನು ಫಲಕಾರಿ ಆಗ್ಲಿಲ್ಲ, ಇಲ್ಲ ವಿಫಲ ಆಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.